ರಲ್ಲಿ ಕಲ್ಯಾಣಪುರ ಸಂತೆಕಟ್ಟೆ ಮೇಲ್ಸೇತುವೆಯಲ್ಲಿ ನಾನು ಮತ್ತು ನಮ್ಮ ಕಾರ್ಯಕರ್ತರು, ನಮ್ಮ ಹಿತೈಷಿಗಳು ಮತ್ತು ಈ ಪ್ರದೇಶದ ಗಣ್ಯ ನಾಗರಿಕರು ಒಟ್ಟಾಗಿ ಇವತ್ತು ನಿಂತಿದ್ದೇವೆ. ಈ ಸುಮಾರು 4 ವರ್ಷಗಳ ಹಿಂದೆ ಪ್ರಾರಂಭ ಆಗಿರುವಂಥ ಈ ಕಾಮಗಾರಿ ಸ್ವಲ್ಪ ವಿಳಂಬ ಆದದ್ದು ಸತ್ಯ. 2 ಬಂಡೆಕಲ್ಲುಗಳು ಇಲ್ಲಿ ಕೆಳಗೆ ಬಂದದ್ರಿಂದಾಗಿ ಅದನ್ನು ಹೊಡಿಬಾರ್ದು ಅಂತೇಳಿ ಅಕ್ಕಪಕ್ಕದವರು ಸ್ಟೇ ತಂದ ಹಿನ್ನೆಲೆಯಲ್ಲಿ ಒಂದಷ್ಟು ಅದನ್ನು ಕೊರೆದು ತೆಗಿಬೇಕಾಯಿತು. ಈ ಮಧ್ಯೆ ರಾಷ್ಟ್ರೀಯ ಹೆದ್ದಾರಿಯ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳಿಂದಾಗಿ ಕಾಮಗಾರಿಗೆ ಒಂದಿಷ್ಟು ಚುರುಕನ್ನು ಕೊಟ್ಟೆವು. ಮೊನ್ನೆ ಗಡ್ಕರಿ ಅವರು ವಿಶೇಷವಾದಂಥ ನಿರ್ದೇಶನವನ್ನು ಕೊಟ್ಟರು. ಹಿರಿಯ ಅಧಿಕಾರಿಗಳು ಬಂದು ಸ್ಥಳ ತನಿಖೆ ಮಾಡಿದರು. ಇವತ್ತು ಸುದೀರ್ಘವಾದಂಥ ಈ ಕಾಮಗಾರಿ ಮುಗಿದು ಮೇಲ್ಸೇತುವೆಯನ್ನು ತುರ್ತಾಗಿ ವಾಹನ ಸಂಚಾರಕ್ಕೋಸ್ಕರ ಬಿಡುಗಡೆ ಮಾಡ್ತಾ ಇದ್ದೇವೆ. ಆ ಪಕ್ಕದಲ್ಲಿರುವಂಥ ದೋಣಿ ಮನೆಯ ಹೋಟೆಲ್ನ ಎದುರುಗಡೆ ಒಂದಷ್ಟು ಕಾಮಗಾರಿ ಇನ್ನೂ ಬಾಕಿ ಇದೆ. ಅದರ ಎಸ್ಟಿಮೇಟ್ ಆಗಿ ಅಪ್ರೂವ್ ಆಗಿ ಮಳೆಗಾಲದೊಳಗೆ ಮುಗಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಎಲ್ಲ ಕಾಮಗಾರಿಗಳು ಮುಗಿದ ನಂತರ ಅಧಿಕೃತವಾದ ಉದ್ಘಾಟನೆಯನ್ನು ಮಾನ್ಯ ಶಾಸಕರಾದಂಥ ಯಶವಂತ ಮಠ ಸಲಹೆ ಮೇರೆಗೆ ಅಧಿಕೃತ ಉದ್ಘಾಟನೆಯನ್ನು ವಿಳಂಬ ಮಾಡಿ ಮಾಡ್ತೇವೆ. ಈಗ ತುರ್ತಾಗಿ ಜನರಿಗೆ ಅನುಕೂಲ ಆಗಲಿ, ವಾಹನ ಮಾಲೀಕರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಮೇಲ್ಸೇತುವೆಯನ್ನು ಇವತ್ತು ಬಿಡುಗಡೆ ಮಾಡಲಿಕ್ಕೆ ಬಂದಿದ್ದೆ. ಎಲ್ಲ ಈ ಕಾರ್ಯಕ್ರಮಕ್ಕೆ ಅಂದರೆ ಒಂದಷ್ಟು ಟೀಕೆಗಳು ಟಿಪ್ಪಣಿಗಳು ಬಂದದ್ದು ಹೌದು. ಪ್ರಜಾಪ್ರಭುತ್ವದಲ್ಲಿ ಈ ಟೀಕೆಗಳಿದ್ದರೆ ಅವರ ಉದ್ದೇಶವೂ ಕೂಡ ಆದಷ್ಟು ಬೇಗ ಕಾಮಗಾರಿ ಆಗಬೇಕು ಅಂತ ಹೇಳುವ ಉದ್ದೇಶ ಇರುವುದರಿಂದ ಎಲ್ಲರನ್ನೂ ಕೂಡ ಗೌರವಿಸಿಕೊಂಡು ಇದಕ್ಕೆ ವಿಮರ್ಶೆ ಮಾಡಿರುವಂಥ ಮಾಧ್ಯಮಗಳಿಗೆ ಅಭಿನಂದನೆ ಹೇಳಿ, ತಡ ಆಯಿತು ಬೇಗ ಮಾಡಿ ಅಂತ ಗದರಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಈ ಅಧಿಕೃತವಾದಂಥ ಮೇಲ್ಸೇತುವೆಯನ್ನು ವಾಹನ ಸಂಚಾರಕ್ಕೋಸ್ಕರ ಇವತ್ತು ಮುಕ್ತ ಮಾಡ್ತಾ ಇದ್ದೇವೆ. ಸಣ್ಣ ಪುಟ್ಟ ಕೆಲಸಗಳನ್ನು ಮುಗಿಸಿದ ನಂತರ ಶಾಸಕರಾದ ಯಶವಂತ ಮಠದ ಜೊತೆಯಲ್ಲಿ ಒಂದು ಸಮಾರಂಭ ಮಾಡಿ ಅಧಿಕೃತವಾದ ಉದ್ಘಾಟನೆ ಮಾಡ್ತೇವೆ. ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದ ಎಲ್ಲರಿಗೂ ಕೂಡ ನಾನು ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ತುರ್ತಾದಂಥ ವಾಹನ ಸಂಚಾರಕ್ಕೆ ಈ ಮೇಲ್ಸೇತುವೆಯನ್ನು ಬಿಡುಗಡೆ ಮಾಡ್ತೇವೆ ಮತ್ತು ಪೂರ್ಣ ಕಾಮಗಾರಿ ಆದಂಥ ಅಧಿಕೃತ ಉದ್ಘಾಟನೆ ಮಾಡ್ತೇವೆ. ಈ ಗಡಪಾಡಿಯ ಒಂದು ವಿಭಾಗವನ್ನು ಅಂದರೆ ಒಂದು ಸೈಡನ್ನು ಇನ್ನು 15 ದಿವಸದಲ್ಲಿ ಅಧಿಕೃತವಾಗಿ ಬಿಡುಗಡೆ ಮಾಡ್ತೇವೆ. ಒಂದು ಸೈಡನ್ನು, ಯಾಕಂದರೆ ಮೊನ್ನೆ ಮಳೆ ಬಂದದಿಂದ ಒಂದು ವಾರ ಮತ್ತಡ ಆಯಿತು. ಬಿಡುಗಡೆ ಮಾಡ್ತೇವೆ. ಆ ಬಿಡುಗಡೆ ಮಾಡಿದ ನಂತರ 2ನೇ ಹಂತದ ಕಾಮಗಾರಿಯನ್ನು ಕೈಗೆತ್ತಿಕೊಳ್ತೇವೆ. ಒಂದು ಹಂತ ಪೂರ್ಣ ಆಗುತ್ತೆ, ಮಳೆಗಾಲದೊಳಗೆ ಪೂರ್ಣ ಆಗುತ್ತೆ. ಮತ್ತು ಕಡಪಾಡಿ ಅಂಡರ್ ಪಾಸು, ಈ ಇದರ ಮೇಲ್ಸೇತುವೆ ಅದು ಅಂಬಲ್ಪಾಡಿಯ ಮೇಲ್ಸೇತುವೆ, ಅವರ ಕಂಟ್ರಾಕ್ಟ್ದಾರರು ಮತ್ತು ಇಂಜಿನಿಯರ್ನ ನಿನ್ನೆ ಕರೆದಿದ್ದೆ. ನಾವು ಮೇ ಎಂಡ್ ಒಳಗೆ ಅದನ್ನು ಬಿಡುಗಡೆ ಮಾಡ್ತೇವೆ ಅಂತ ಹೇಳಿ ಪೂರ್ಣ ಪ್ರಮಾಣದಲ್ಲಿ ನಾವು ಕಾಮಗಾರಿ ಮಾಡಿ ಬಿಟ್ಟುಬಿಡ್ತೇವೆ ಅಂತ ಹೇಳಿದ್ದಾರೆ. ಕರಾವಳಿ ಬೈಪಾಸಿಂದ ಪ್ರಾರಂಭವಾಗಿ ಆ ಮಲ್ಪೆಯವರೆಗೆ, ಆ ಮಲ್ಪೆಯ ಕಲ್ಮಾಡಿ ಅದರಾಚೆಯ ಆದಿಡುಪಿ ಅದರ ಸೇತುವೆವರೆಗೂ ಕೂಡ ಮೊನ್ನೆ ಎಲ್ಲ ಅಧಿಕಾರಿಗಳನ್ನು ಮತ್ತು AC ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಮರಗಳನ್ನು ಸರ್ವ್ ಮಾಡೋ ತೊಂದರೆ ಇತ್ತು ಮತ್ತು ನಮ್ಮ ಎಲೆಕ್ಟ್ರಿಕ್ ಕಂಬಗಳನ್ನು ಶಿಫ್ಟ್ ಮಾಡಬೇಕಾಗಿತ್ತು. ಕೆಲವರಿಗೆ ಹಣ ಬಾಕಿ ಇತ್ತು, ಅದನ್ನೆಲ್ಲ ಇವತ್ತು ಮಾಡಿದ್ದೇವೆ. ಈಗ ಈ ವಾರದಲ್ಲಿ ಅದನ್ನು ಮಾಡಿದ್ದೇವೆ. ಕೆಲವರಿಗೆ ಹಣ ಬಂದಿದೆ, ಕೆಲವರಿಗೆ ಹಣ ಬರ್ತಾ ಇದೆ. ಒಟ್ಟಾರೆ ಅದನ್ನು ಆದಷ್ಟು ಬೇಗ ಮುಗಿಸ್ತೇವೆ. ಬರ್ಕಳದಲ್ಲಿರುವುದು ಕೋರ್ಟಲ್ಲಿದೆ. ಒಂದು ಸಾರಿ ನಾನೇ ವಿಶೇಷವಾದಂಥ ಪ್ರಯತ್ನ ಮಾಡಿ ಕೇಸನ್ನು ವಿಡ್ರಾ ಮಾಡಿದೆವು ಮತ್ತು ಹೊಸದಾಗಿ ಕೆಲವರು ಕೋರ್ಟಿಗೆ ಹೋಗಿದ್ದಾರೆ. ಆ ಕಾರಣಕ್ಕೆ ಚೂರು ವಿಳಂಬ ಆಗಿದೆ. ಅದನ್ನು ಕೂಡ ಕೋರ್ಟಿಂದ ವಿಡ್ರಾ ಮಾಡುವಂಥ ಕೆಲಸ ಮಾಡ್ತೇವೆ. ಅವ್ರಿಗೆ ಕನ್ವಿನ್ಸ್ ಮಾಡಲಿಕ್ಕೋಸ್ಕರ ನಮ್ಮ ವಿಶೇಷವಾದಂಥ ಸಭೆ ಕರೆದೆವು. ದುರದೃಷ್ಟಕ್ಕೆ ಸಹಮತ ಬಂದಿರಲಿಲ್ಲ. ಕೋರ್ಟಲ್ಲೇ ನಾವು ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಮತ್ತೆ ಕೋರ್ಟಿನ ಮೂಲಕ ನಾವು ನಮ್ಮ ಸರ್ಕಾರದ ಮೂಲಕ NH ಮೂಲಕ ಮತ್ತೆ ಕೋರ್ಟಿಗೆ ಅಭಿದಾವ ಸಲ್ಲಿಸಿ ಆ ಕೇಸನ್ನು ವಿಡ್ರಾ ಮಾಡಬೇಕು ಅಂತ ವಿನಂತಿ ಮಾಡಿದ್ದೇವೆ. ಪರಿಹಾರ ಕೊಡ್ತೇವೆ. ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಹಿಂದೆ ನಮ್ಮ ಶಾಸಕರು ಇರಲಿಲ್ಲ. ಬದಲಾದ ಕಾಲಘಟ್ಟದಲ್ಲಿ ದಾವಣಗೆರೆಯಲ್ಲಿ ಒಬ್ಬ ಯುವಕನನ್ನು ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಒಬ್ಬ ಯುವಕನ ನಿಲ್ಲಿಸಿದ್ದೇವೆ. ಬಾಗಲಕೋಟೆಯಲ್ಲೂ ಕೂಡ ಒಬ್ಬ ಹಿಂದೆ ಸೋತಂಥ ಒಬ್ಬ ವ್ಯಕ್ತಿಯನ್ನು ನಾವು ಚುನಾವಣೆ ನಿಲ್ಲಿಸಿದ್ದೇವೆ. ಭಾಳ ಹಿರಿಯರಿದ್ದಾರೆ. ನನಗನ್ಸುತ್ತೆ ಎರಡೂ ಕ್ಷೇತ್ರದಲ್ಲಿ ನಾವು ಗೆಲ್ತೇವೆ ಅಂತೇಳಿ. ಯಾಕೆ ಅಂತ ಹೇಳಿದರೆ ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥ ಎಲ್ಲ ಜನವಿರೋಧಿ ಕೆಲಸಗಳು ಕೂಡ ಜನ ರಸ್ತೆಯಲ್ಲಿ ರೋಸಿ ಹೋಗಿರುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಿರೋದನ್ನು ನಾವು ಅಲ್ಲಿ ಕಂಡೆವು. ಅಲ್ಲಿ ನೋಡಿದಾಗ ನಮಗೆ ನೋಡಲಿಕ್ಕೆ ಅನುಭವ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಎರಡೂ ಚುನಾವಣೆಯಲ್ಲಿ ನಾವು ಗೆಲ್ತೇವೆ ಅನ್ನುವಂಥ ವಿಶ್ವಾಸವನ್ನು ನಾವು ಹೊಂದಿದ್ದೇವೆ. ಎಲ್ಲರಿಗೂ ಓಪನ್ ಅಲ್ಲ.